ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಈ ಪುಟಾಣಿ ಫ್ರಾಕನ್ನು ಯಾವ ಥರ ರೆಡಿ ಮಾಡ್ಕೊಂಡೆ ಅಂತ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಹೆಲೋ ಎವ್ರಿವನ್, ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ನಾನಿಲ್ಲಿ ಫ್ರಾಕಲ್ಲಿ ಬಾಡಿ ಪಾರ್ಟದು ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಈ ಪಾಪುದು ಬಾಡಿ ಲೆಂತ್ ಬಂದು 7 ಇಂಚಸ್ ಇದೆ, ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚಿಂಗ್, ಕೆಳಗಡೆ ವೇಸ್ಟ್ ಅಟ್ಯಾಚಿಂಗ್ ಅರ್ಧ ಇಂಚ್ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೆಕ್ ಬಿಡ್ತು ಬಂದು 1.5 ಇಂಚಸ್ ತಗೊಂಡಿದ್ದೀನಿ. ಶೋಲ್ಡರ್ ಬಂದು 2.5 ಇಂಚಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಆರ್ಮ್ ಹೋಲ್ ಡೌನ್ ತಗೊಳ್ಳೋದಕ್ಕೆ ಆರ್ಮ್ ಹೋಲ್ ಡಿವೈಡೆಡ್ ಬೈ 2 - 1 ಇಂಚಸ್ನ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇಲ್ಲಿ ನನಗೆ 4 ಇಂಚಸ್ ಆನ್ಸರ್ ಬಂದಿದೆ, ಸೊ ಅದನ್ನು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಅಪ್ಪರ್ ಚೆಸ್ಟ್ ಬಂದು 24 ಇಂಚಸ್ ಇದೆ, ಡಿವೈಡೆಡ್ ಬೈ 4 ಅಂದರೆ 6 ಇಂಚಸ್ ಬಂತು, ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನನಗೆ 4 ಇಂಚಸ್ ಏನು ಆನ್ಸರ್ ಬಂದಿದೆ ಅದರ ಮಿಡಲ್ ಪಾಯಿಂಟ್ ಈ ಥರ ತೊಗೊಂಡು ಈ ಕೋನ್ ಶೇಪಿಂದ ನಾನು 1 ಇಂಚಸ್ ಮುಂದ್ಗಡೆ ಹೋಗಿಬಿಟ್ಟು ಇವಾಗ ಆರ್ಮ್ ಹೋಲ್ದು ಶೇಪ್ ನೋಡ್ಕೋತಾ ಇದ್ದೀನಿ. ಕರೆಕ್ಟಾಗಿ ಬಂದಿದೆ ಆನ್ಸರ್, ಆರ್ಮ್ ಹೋಲ್ ಎಷ್ಟಿದೆಯೋ ಅಷ್ಟೇ. ಇಲ್ಲಿ ನಾನು ಆರ್ಮ್ ಹೋಲ್ ಶೇಪ್ ಕೊಡೋದಕ್ಕೆ ಆರ್ಮ್ ಹೋಲ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡ್ಕೊಂಡು ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲಿ ಪಾಪುದು ವೇಸ್ಟ್ ಬಂದು 22 ಇಂಚಸ್ ಇದೆ, ಡಿವೈಡೆಡ್ ಬೈ 4 ಅಂದರೆ 5.5 ಇಂಚಸ್ ಬಂತು, ಪ್ಲಸ್ 1 ಇಂಚು ಟಕ್ಸ್ಗೋಸ್ಕರ ಆ್ಯಡ್ ಮಾಡ್ಕೋತಾ ಇದ್ದೀನಿ, 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಫ್ರಾಕದು ಬಾಡಿ ಪಾರ್ಟಲ್ಲಿ ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ಜಿಪ್ ಬರುತ್ತೆ, ಹಾಗಾಗಿ ನನಗೆ ಬ್ಯಾಕ್ ಪೀಸು ಓಪನ್ ಆಗಿ ಸಿಗುತ್ತೆ, ಫೋಲ್ಡೆಡ್ ಸೈಡ್ ಇಲ್ಲ ಇದರಲ್ಲಿ. ಬ್ಯಾಕ್ ಲೆಂತ್ಗೆ ಫ್ರಂಟಲ್ಲಿ ಏನು ತೊಗೊಂಡಿದ್ದೀನೋ ಅದನ್ನೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಇಂಚು, ಕೆಳಗಡೆ ವೇಸ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಇಂಚು, ಅದನ್ನು ಹೈಲೈಟ್ ಮಾಡ್ಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ಜಿಪ್ ಬರೋದ್ರಿಂದ ನಾನು ಅರ್ಧ ಇಂಚ್ ಈ ಥರ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ನೆಕ್ ಬಿಡ್ತು ಸೇಮ್ ಈ ಲೈನಿಂದ ಬಿಟ್ಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ ಬಿಡ್ತು ಬಂದು 1.5 ಇಂಚಸ್ಸು, ಶೋಲ್ಡರ್ ಬಂದು 2.5 ಇಂಚಸ್ ಸೇಮ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹೋಲ್ ಡೌನ್ ಫ್ರಂಟಲ್ಲಿ ಏನು ಆನ್ಸರ್ ಬಂದಿತ್ತು ಅದನ್ನೇ ತಗೋತಾ ಇದ್ದೀನಿ, 4 ಇಂಚಸ್ಸು. ಇಲ್ಲಿ ಅಪ್ಪರ್ ಚೆಸ್ಟ್ ಸೇಮ್ ಇದೆ, 24 ಇಂಚಸ್ ಇದೆ, ಡಿವೈಡೆಡ್ ಬೈ 4 ಅಂದರೆ 6 ಇಂಚಸ್ ಬರ್ತಾ ಇದೆ, ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಂಗ್ ಅರ್ಧ ಇಂಚ್ ಏನು ತೊಗೊಂಡಿದ್ದು ಅದನ್ನ ಬಿಟ್ಬಿಟ್ಟು ಈ ಥರ ಮಿಡಲ್ ಪಾಯಿಂಟ್ ನೋಡ್ಕೋತಾ ಇದ್ದೀನಿ. ಇದು ಬ್ಯಾಕ್ ಆರ್ಮ್ ಹೋಲ್ ಆಗಿರೋದ್ರಿಂದ 1/4 ಇಂಚಸ್ನ ಈ ಥರ ಮಾರ್ಕ್ ಮಾಡಿಕೊಂಡು ಆರ್ಮ್ ಹೋಲ್ನ ಕರೆಕ್ಟಾಗಿದೆಯೇನು ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿದೆ. ಇವಾಗ ಆರ್ಮ್ ಹೋಲ್ ಕರ್ವ್ ಸ್ಕೇಲ್ನ ಮೂಲಕ ನಾನು ಇದನ್ನು ಶೇಪ್ ತಗೋತಾ ಇದ್ದೀನಿ. ಪಾಪುದು ವೇಸ್ಟ್ ಬಂದು 22 ಇಂಚಸ್ ಇದೆ, ಡಿವೈಡೆಡ್ ಬೈ 4 ಅಂದರೆ 5.5 ಬಂತು, ಪ್ಲಸ್ 1 ಇಂಚು ಟಕ್ಸ್ಗೋಸ್ಕರ ಆ್ಯಡ್ ಮಾಡ್ಕೋತಾ ಇದ್ದೀನಿ, 1.5 ಇಂಚಸ್ಸು ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಟಕ್ಸ್ಗೋಸ್ಕರ ಏನು ಮಾರ್ಜಿನ್ ಬಿಟ್ಟಿದ್ನೋ ಅದನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದನ್ನು ಈ ಥರ ಮಿಡಲ್ ಪಾಯಿಂಟ್ ಈ ಥರ ನೋಡ್ಕೊಂಡು ಮೇಲ್ಗಡೆಗೆ 2.5 ಇಂಚಸ್ಗೆ ಒಂದು ಲೈನ್ ಹಾಕೋತಾ ಇದ್ದೀನಿ. ಈ ಲೈನ್ದು ಆ ಕಡೆಗೆ ಅರ್ಧ ಇಂಚು, ಈ ಕಡೆಗೆ ಅರ್ಧ ಇಂಚು ಮಾರ್ಕ್ ಮಾಡ್ಕೋತಾ ಇದ್ದೀನಿ.
ಇವಾಗ ನಾನು ಸ್ಲೀವ್ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು 3/4 ಇಂಚು ಈ ಥರ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸ್ಲೀವ್ ಬಾಟಮ್ ಫೋಲ್ಡಿಂಗೋಸ್ಕರ. ಇಲ್ಲಿ ಸ್ಲೀವ್ ಲೆಂತ್ 5 ಇಂಚಸ್ ಇದೆ, ಅದಕ್ಕೆ ಅರ್ಧ ಇಂಚು ಸೇರಿಸ್ಕೊಂಡು ಈ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ 5.5 ಅಂತ. ಇವಾಗ ಇಲ್ಲಿ ಕ್ಯಾಪ್ ಹೈಟನ್ನು ನೋಡ್ಕೊಳ್ಳೋದಕ್ಕೆ ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 10 ಅಂತ ನಾನು ಫಾರ್ಮುಲಾ ಯೂಸ್ ಮಾಡ್ಕೋತಿದ್ದೀನಿ. ಇಲ್ಲಿ ಅಪ್ಪರ್ ಚೆಸ್ಟ್ ಬಂದರೆ 24 ಇಂಚಸ್ ಇದೆ, ಬೈ 10 ಅಂದರೆ 2.4 ಇಂಚಸ್ಸು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮೇಲ್ಗಡೆಯಿಂದ ಕೆಳಗಡೆಗೆ. ಇಲ್ಲಿ ಆರ್ಮ್ ಹೋಲ್ಗೆ ನಾನು ಏನು ಫಾರ್ಮುಲಾ ಯೂಸ್ ಮಾಡ್ಕೋತಾ ಇದ್ದೀನಿ ಅಂದರೆ ಆರ್ಮ್ ಹೋಲ್ ಡಿವೈಡೆಡ್ ಬೈ 2 -1 ಇಂಚ್ ಅಂತ ತಗೊಳ್ತಾ ಇದ್ದೀನಿ. ನನಗಿಲ್ಲಿ 4 ಇಂಚಸ್ ಆನ್ಸರ್ ಬಂದಿದೆ, ಪ್ಲಸ್ 1.5 ಸೇಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. 4 ಇಂಚಸ್ ಏನು ಬಂದಿದೆ ಅದರ ಮಿಡಲ್ ಪಾಯಿಂಟ್ ಈ ಥರ ತಗೊಂಡು ಮೇಲ್ಗಡೆಗೆ ಒಂದು ಲೈನ್ ಹಾಕೋತಾ ಇದ್ದೀನಿ. ಮೇಲ್ಗಡೆಗೆ ಲೈನ್ ಹಾಕೊಂಡಿದ್ಮೇಲೆ ಅದರದ್ದು ಮಿಡಲ್ ಪಾಯಿಂಟ್ ಈ ಥರ ನೋಡ್ಕೊಂಡು ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಆರ್ಮ್ ಹೋಲ್ ಕರ್ವ್ ಸ್ಕೇಲ್ನ ಮೂಲಕ ನಾನು ಈ ಥರ 3 ಪಾಯಿಂಟ್ಸನ್ನು ಕನೆಕ್ಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ಆರ್ಮ್ ಹೋಲ್ ಶೇಪ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಲೀವ್ ಫಿಟ್ಟಿಂಗ್ 7 ಇಂಚಸ್ ಇದೆ, ಬೈ 2 ಅಂದರೆ 3.5 ಬರುತ್ತೆ, ಪ್ಲಸ್ 1.5 ಸೇಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಪಫ್ ಸ್ಲೀವ್ ಆಗಿರೋದ್ರಿಂದ ನಮ್ಮ ಮೇಲ್ಗಡೆಗೆ ಈ ಚಿಕ್ಕ ಪಾಪು ಆಗಿರೋದ್ರಿಂದ 2.5 ಇಂಚಸ್ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಲೈನ್ ಹಾಕೊಂಡು ಕೆಳಗಡೆ ನನಗೇನು ಎಷ್ಟಾಗಲ ಮೆಜರ್ ಮಾಡ್ಕೊಂಡಿದ್ನೋ ಅದನ್ನೇ ಮೇಲ್ಗಡೆಗೂ ಮೆಜರ್ ಮಾಡಿಕೊಂಡು ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಫ್ರಂಟ್ ಪಾರ್ಟಿಗೆ ಪಟ್ಟಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ನಾನು ಯಾವ ಡಿಸ್ಟೆನ್ಸಲ್ಲಿ ಎಷ್ಟು ಬೇಕು ಅಂತ ನಾನು ಈ ಥರ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಡಿಸ್ಟೆನ್ಸಲ್ಲಿ ಚೆನ್ನಾಗಿ ಅನಿಸುತ್ತೋ ಆ ಡಿಸ್ಟೆನ್ಸಲ್ಲಿ ಕೊಡ್ಬೋದು, ಅಂದರೆ ಏನಿಲ್ಲ. ಈ ಥರ ಬಾರ್ಡರನ್ನು ಕಟ್ ಮಾಡುವಾಗ ಮೇಲ್ಗಡೆ ಮತ್ತು ಕೆಳಗಡೆಗೆ ಫೋಲ್ಡಿಂಗೋಸ್ಕರ ಅರ್ಧ ಇಂಚು ಗ್ಯಾಪನ್ನು ಬಿಟ್ಕೊಂಡಿದ್ದೀನಿ, ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ. ಫಿನಿಶಿಂಗ್ ಬೇಕಲ್ಲ, ಸೊ ಹಾಗಾಗಿ ಮೇಲ್ಗಡೆ ಕೆಳಗಡೆ 2 ಸೈಡಲ್ಲಿ ಅರ್ಧ ಇಂಚು ಬಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಬಾಟಮ್ ಪಾರ್ಟಲ್ಲಿ ಮಿಡಲ್ಗೆ ನಾನು ಈ ಥರ ಪಟ್ಟಿ ಕೊಡ್ತಾ ಇದ್ದೀನಿ. ಇದು ಫ್ರಂಟ್ ಪಾರ್ಟಿಗೆ ಮಾತ್ರ ಆಗೋಷ್ಟಿದೆ, ಹಾಗಾಗಿ ನಾನು ಫ್ರಂಟ್ ಪಾರ್ಟಿಗೆ ಮಾತ್ರ ಕೊಡ್ತಾ ಇದ್ದೀನಿ. ಜಾಸ್ತಿ ಇತ್ತು ಅಂದರೆ ಬ್ಯಾಕ್ ಪಾರ್ಟಿಗೂ ಕೊಡ್ಬೋದಿತ್ತು, ಬಟ್ ಇಲ್ಲಿ ನನ್ನ ಹತ್ರ ಅಷ್ಟೊಂದು ಪಟ್ಟಿ ಜಾಸ್ತಿ ಇರಲಿಲ್ಲ, ಸ್ವಲ್ಪನೇ ಇತ್ತು ಮಿಕ್ಕಿತ್ತು ಕಟ್ ಮಾಡಿದ ಮೇಲೆ. ಸೊ ಹಾಗಾಗಿ ನಾನು ಫ್ರಂಟ್ ಪಾರ್ಟಿಗೆ ಮಾತ್ರ ಈ ಥರ ಕೊಡ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ಮೊದಲಿಗೆ ನಾನು ಸ್ಲೀವ್ಸನ್ನು ಫಿನಿಶಿಂಗ್ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊತಿದ್ದೀನಿ. ಇವಾಗ ನಾನು ಮೇನ್ ಸೈಡ್ನ ಮೇಲ್ಗಡೆಯಿಂದ ಲೈನಿಂಗನ್ನು ಈ ಥರ ಇಟ್ಕೊಂಡು ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ನ ರೈಟ್ ಸೈಡ್ ಮೇಲೆ ಲೈನಿಂಗನ್ನು ಈ ಥರ ಇಟ್ಕೊಂಡು ಉಲ್ಟಾ ಮಾಡ್ಕೋತಾ ಇದ್ದೀನಿ ಸ್ಟಿಚ್ ಹಾಕ್ಕೊಂಡು. ಇವಾಗ ಇದನ್ನು ಈ ಥರ ಉಲ್ಟಾ ಮಾಡ್ಕೊಂಡು ಮೇಲ್ಗಡೆ ಲೈನಿಂಗ್ ಮೇಲ್ಗಡೆ ಕಿನಾರಿ ಸ್ಟಿಚ್ ಹಾಕ್ಕೊಂಡು ಉಳಿದಿರೋ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿತ್ತು ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಇನ್ನೊಂದು ಸ್ಲೀವನ್ನು 2 ಸ್ಲೀವನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಪಫ್ ಸ್ಲೀವ್ ಆಗಿರೋದ್ರಿಂದ ನಾನು ಎಷ್ಟು ಪ್ಲೀಟ್ಸ್ ಬರುತ್ತೋ ಅಷ್ಟು ಪ್ಲೀಟ್ಸನ್ನು ಮಾತ್ರ ಇಲ್ಲಿ ಈ ಥರ ಇಟ್ಕೋತಾ ಇದ್ದೀನಿ.
ನಿಮಗೆ ಇಲ್ಲಿ ಪ್ಲೀಟ್ಸನ್ನು ಎಷ್ಟು ಇಟ್ಕೋಬೇಕು ಅಂತ ಕನ್ಫ್ಯೂಸ್ ಆದರೆ ಈ ಥರ ಫ್ಯಾಬ್ರಿಕನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ನಾನು ಆರ್ಮ್ ಹೋಲ್ ಎಷ್ಟು ಬರುತ್ತೋ ಮಾರ್ಜಿನ್ನ ಬಿಟ್ಬಿಟ್ಟು ಆರ್ಮ್ ಹೋಲ್ ಎಷ್ಟು ಬೇಕೋ ಮೇನ್ ಫ್ಯಾಬ್ರಿಕನ್ನು ನೋಡಿಕೊಂಡು ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಈ ಥರ ಪ್ಲೀಟ್ಸ್ ಇಟ್ಕೋಬೋದು. ಇದು ನಿಮಗೆ ಈಸಿ ಆಗುತ್ತೆ. ಇದಿಷ್ಟಾದ್ಮೇಲೆ ನಾನು ಇವಾಗ ಫ್ರಂಟ್ ಪಾರ್ಟನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ನನಗೆ ಕ್ಯಾನ್ವಾಸ್ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ಟಿಂಗ್ ಮಾಡಿ ಲೈನಿಂಗ್ ಮೇಲ್ಗಡೆ ಐರನ್ ಮಾಡಿ ಪೇಸ್ಟ್ ಮಾಡಿದ್ದೆ. ಅದನ್ನ ಇವಾಗ ನಾನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ನೆಕ್ ಮೇಲೆ ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡಿಕೊಂಡು ಕರ್ವ್ ಶೇಪ್ ಏನಿದೆಯೋ ನೆಕ್ಕದು ಅದು ಚೆನ್ನಾಗಿ ಟರ್ನ್ ಆಗೋದಕ್ಕೋಸ್ಕರ ನಾಚಸ್ ಹಾಕೋತಾ ಇದ್ದೀನಿ. ನಾಚಸ್ ಹಾಕೊಂಡು ಟರ್ನ್ ಮಾಡ್ಕೋತಾ ಇದ್ದೀನಿ. ಲೈನಿಂಗನ್ನು ಈ ಥರ ಟರ್ನ್ ಮಾಡಿಕೊಂಡು ಲೈನಿಂಗ್ ಮೇಲ್ಗಡೆಗೆ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ಇದು ಫಿನಿಶಿಂಗ್ ಚೆನ್ನಾಗಿರುತ್ತೆ, ಸ್ಟಿಫ್ ಆಗಿರುತ್ತೆ. ಲೈನಿಂಗ್ ಆ ಕಡೆ ಫ್ರಂಟ್ಗೆ ಬರಲ್ಲ. ಹಾಗಾಗಿ ನಾನು ಇದನ್ನ ಈ ಥರ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ಇವಾಗ ನಾನು ಸೈಡ್ಸಲ್ಲಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿ ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ಅದನ್ನ ಕಟ್ ಮಾಡಿಕೊಂಡು ಟಕ್ಸ್ ಇಟ್ಕೋತಾ ಇದ್ದೀನಿ. ಇವಾಗ ಬ್ಯಾಕಲ್ಲೂ ಫಸ್ಟು ನೆಕ್ಕನ್ನು ಫಿನಿಶ್ ಮಾಡ್ಕೋತಾ ಇದ್ದೀನಿ. ನೆಕ್ಕನ್ನು ಫಿನಿಶ್ ಮಾಡ್ಕೊಳ್ಳೋವಾಗ ಮೇಲ್ಗಡೆಯಿಂದ 2 ಇಂಚಸ್ ಡೌನಿಗೆ ನಾನು 2.5 ಇಂಚಸ್ ಡೌನಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕಲ್ಲಿ ಟೈಯಿಂಗ್ ಇದೆ. ಹಾಗಾಗಿ ಟೈಯಿಂಗನ್ನು ಇದೇ ಜೊತೆಗೆ ಒಂದೇ ಟೈಮಲ್ಲಿ ಈ ಥರ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಮತ್ತೆ ಮೇಲ್ಗಡೆಯಿಂದ ಸ್ಟಿಚ್ ಹಾಕೋ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾನು ನೆಕ್ ಫಿನಿಶಿಂಗ್ ಮಾಡ್ಕೊಳ್ಳುವಾಗಲೇ ಬ್ಯಾಕ್ ಟೈಯಿಂಗನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ನೆಕ್ ಫಿನಿಶಿಂಗ್ ಆದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿತ್ತು ಅದನ್ನ ಕಟ್ ಮಾಡಿಕೊಂಡು ನಾಚಸ್ ಹಾಕೊಂಡು ಲೈನಿಂಗ್ ಉಲ್ಟಾ ಮಾಡ್ಕೊಳ್ಬೇಕಾದ್ರೆ ಲೈನಿಂಗ್ ಮೇಲ್ಗಡೆ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ನೆಕ್ ಫಿನಿಶ್ ಮಾಡುವಾಗಲೇ ನಾವು ಬ್ಯಾಕ್ ಟೈಯಿಂಗನ್ನು ರೆಡಿ ಮಾಡ್ಕೊಂಡ್ವಲ್ಲ, ಇದು ನೋಡಿ ಫಿನಿಶಿಂಗ್ ಈ ಥರ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಶೋಲ್ಡರ್ಸ್ನಿಂದ ಡೌನ್ಗೆ ಇಷ್ಟೊಂದು 5 ಇಂಚಸ್ ಗ್ಯಾಪ್ ಆಗಲ್ಲ, ಗ್ಯಾಪ್ ಬಿಟ್ಬಿಟ್ಟು ನಾನು ಉಳಿದಿರೋ ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದು ಶೋಲ್ಡರ್ ಅಟ್ಯಾಚಿಂಗೋಸ್ಕರ ನಾನು ಇಷ್ಟು ಗ್ಯಾಪನ್ನು ಬಿಟ್ಬಿಟ್ಟು ನಾನು ಆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇರೋದು. ಟಕ್ಸ್ಗೆ ನಾನೇನು ಮಾರ್ಜಿನ್ ಬಿಟ್ಟಿದ್ನೋ ನಾನು ಇವಾಗ ಟಕ್ಸನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಶೋಲ್ಡರನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಾನೇನು ಗ್ಯಾಪ್ ಬಿಟ್ಟಿದ್ನು ಮೇನ್ ಫ್ಯಾಬ್ರಿಕಲ್ಲಿ ಬ್ಯಾಕ್ ಸೈಡಲ್ಲಿ, ಇವಾಗ ಇದನ್ನು ಓಪನ್ ಮಾಡಿಕೊಂಡು ಲೈನಿಂಗನ್ನು ಓಪನ್ ಮಾಡಿಕೊಂಡು ಬರೀ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ನಾನು ಫ್ರಂಟ್ ಪಾರ್ಟಿದು ಶೋಲ್ಡರ್ನ ಈ ಥರ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಸ್ಟಿಚ್ ಹಾಕೊಂಡಿದ್ಮೇಲೆ ಬ್ಯಾಕ್ ಸೈಡ್ ಲೈನಿಂಗನ್ನು ಫ್ರಂಟ್ ಸೈಡ್ ಮೇಲ್ಗಡೆ ಕವರ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಮತ್ತೆ ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ನಾನು ಇವಾಗ ಇದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ನೋಡಿ ಫಿನಿಶಿಂಗ್ ಈ ಥರ ಇದೆ. ಶೋಲ್ಡರ್ ಅಟ್ಯಾಚಿಂಗ್ ಇದೆ, ಎಡ್ಜಸ್ ಏನು ಕಾಣಿಸ್ತಾ ಇಲ್ಲ, ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡಿ. ಹಾಗಾಗಿ ನಾನು ಈ ಥರ ಫಿನಿಶಿಂಗ್ ಕೊಟ್ಟಿರೋದು. ಇವಾಗ ನಾನು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಎರಡು ಸೈಡ್ಗೆ.
ಎರಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ಮೇಲೆ ನಾನು ಇವಾಗ ವೇಸ್ಟ್ಗೆ ಪಟ್ಟಿ ಇದೆ, ಹಾಗಾಗಿ ಟೈಯಿಂಗೋಸ್ಕರ ನಾನು ಅಗಲ ಬಂದು 5 ಇಂಚಸ್ ತೊಗೊಂಡಿದ್ದೀನಿ. ಉದ್ದ ಬಂದು ನಿಮ್ಗೆ ಎಷ್ಟು ಉದ್ದ ಟೈಯಿಂಗ್ ಬೇಕೋ ಅಷ್ಟು ಉದ್ದ ನೀವು ರೆಡಿ ಮಾಡ್ಕೋಬೋದು. ಈ ಥರ 2 ಪಟ್ಟಿನ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ಇದನ್ನ ಉಲ್ಟಾ ಮಾಡ್ಕೋಬೇಕು, ಸೀದಾ ಸೈಡ್ಗೆ ತರಬೇಕು. ಇದು ಉಲ್ಟಾ ಇದೆ. ಇವಾಗ ಯಾವುದಾದ್ರೂ ಒಂದು ಪೆನ್, ಸ್ಕ್ರೂ ಡ್ರೈವರ್ ಯಾವುದಾದ್ರೂ ಒಂದು ಸಹಾಯದಿಂದ ಈ ಥರ ಉಲ್ಟಾ ಮಾಡ್ಕೋತಾ ಇದ್ದೀನಿ. ಎರಡೂ ಪಟ್ಟಿನ ಈ ಥರ ಉಲ್ಟಾ ಮಾಡ್ಕೊಂಡಿದ್ಮೇಲೆ ಐರನ್ ಮಾಡ್ಕೊಂಡು ಇಟ್ಕೊಂಡು ಈ ಥರ ಲುಕ್ ಬರುತ್ತೆ ನೋಡಿ. ಇವಾಗ ಈ ಪಟ್ಟಿಯನ್ನು ನಾನು ಫ್ರಂಟ್ ಪಾರ್ಟಲ್ಲಿ ವೇಸ್ಟ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಪಾರ್ಟಲ್ಲಿ ವೇಸ್ಟಿಂದ ಡೌನಿಂದ 1 ಇಂಚಸ್ ಬಿಟ್ಕೊಂಡು ನಾನು ಈ ಥರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. 1 ಇಂಚ್ ಏನಕ್ಕೆ ಬಿಡ್ತಾ ಇದ್ದೀನಿ ಅಂದರೆ ಅರ್ಧ ಇಂಚಿಗೆ ನಾವು ವೇಸ್ಟನ್ನು ಬಾಟಮ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಹಾಗಾಗಿ 1 ಇಂಚ್ ಗ್ಯಾಪ್ ಬಿಟ್ಕೊಂಡು ನಾನು ಇದನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಎರಡೂ ಸೈಡಲ್ಲಿ ಪಟ್ಟಿನ ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಎರಡೂ ಸೈಡನ್ನು ನಾನು ಈ ಥರ ಸೈಡ್ಸನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇದು ಬ್ಯಾಕ್ ಜಿಪ್ ಆಗಿರೋದ್ರಿಂದ ಬ್ಯಾಕ್ ಸೈಡ್ ಮಾತ್ರ ಓಪನ್ ಇರುತ್ತೆ. ಎರಡು ಸೈಡು, ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಎರಡೂ ಸೈಡು ವೇಸ್ಟು ಕ್ಲೋಸ್ ಆಗಿರುತ್ತೆ, ಬ್ಯಾಕ್ ಸೈಡ್ ಮಾತ್ರ ಓಪನ್ ಆಗಿರುತ್ತೆ. ಹಾಗಾಗಿ ನಾನು ಇದೆರಡೂ ಸೈಡನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಏನು ಮೆಜರ್ಮೆಂಟ್ಗೆ ಮಾರ್ಕ್ ಮಾಡ್ಕೊಂಡಿದ್ನೋ ಆ ಮೆಜರ್ಮೆಂಟ್ ಲೈನ್ ಮೇಲ್ಗಡೆ ನಾನು ಸ್ಟಿಚ್ ಹಾಕೋತಾ ಇದ್ದೀನಿ. ಬ್ಯಾಕ್ ಸೈಡಲ್ಲಿ ಟೈಯಿಂಗ್ ಕೊಟ್ಟಿದ್ದೀವಲ್ಲ, ಅದಕ್ಕೆ ನಾನು ಫ್ಲವರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಥರ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ಇದನ್ನ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಮತ್ತೆ ಒಂದು ಫೋಲ್ಡ್ ಮಾಡಿಕೊಂಡು ಒಂದು ಈ ಶೇಪನ್ನು ಕೊಡ್ತಾ ಇದ್ದೀನಿ, ಕರ್ವ್ ಶೇಪನ್ನು ಕೊಡ್ತಾ ಇದ್ದೀನಿ, ಅಂಬ್ರೆಲಾ ಟೈಪು. ನಿಮಗೆ ಎಷ್ಟು ಫ್ಲವರ್ಸ್ ಬೇಕು ಅಷ್ಟು ಫ್ಲವರ್ಸ್ ಈ ಥರ ಕಟ್ ಮಾಡಿ ಇಟ್ಕೊಂಡು ಒಂದು ಫ್ಯಾಬ್ರಿಕಲ್ಲಿ ನಾವು 2 ಪೀಸ್ ಕಾಣಿಸುತ್ತಲ್ಲ, ಅದನ್ನ ಒಂದರ ಮೇಲೆ ಒಂದು ರೈಟ್ ಸೈಡು ಸಿಗೋ ಥರ ಈ ಥರ ಇಟ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ ಕಾರ್ನರ್ಗೆ. ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ಎಡ್ಜಸ್ಟ್ಗೆ ಈ ಥರ ನಾಚಸ್ ಕೊಡ್ತಾ ಇದ್ದೀನಿ. ಇದು ಟರ್ನ್ ಚೆನ್ನಾಗಾಗಿದೆ, ಕರ್ವು ಇದೆಯಲ್ಲ, ಸೊ ಕರ್ವು ಶೇಪ್ ಚೆನ್ನಾಗಿ ಕೂರತ್ತೆ ಅಂತ ಈ ಥರ ಎಡ್ಜಸ್ಟ್ಗೆ ನಾಚಸ್ ಕೊಡ್ತಾ ಇದ್ದೀನಿ. ನಾಚಸ್ ಕೊಟ್ಟ ಮೇಲೆ ನಾನು ಇವಾಗ ಉಲ್ಟಾ ಮಾಡ್ಕೋತಾ ಇದ್ದೀನಿ. ಕೈಯಲ್ಲೇ ಚೆನ್ನಾಗಿ ಆ ಶೇಪನ್ನು ಕೂರಿಸ್ಬೇಕು. ಇಲ್ಲಿ ನಾನು ಬಾಟಮ್ ಪಾರ್ಟನ್ನು ರೆಡಿ ಮಾಡಬೇಕಾದ್ರೆ ನಾನು ಪಟ್ಟಿನ ಫ್ರಂಟ್ ಪಾರ್ಟಿಗೆ ಮಾತ್ರ ಬರೋ ಥರ ಮಾಡ್ಕೊಂಡಿರೋದು. ಇಲ್ಲಿ ಎರಡು ಸೈಡು ವೇಸ್ಟ್ ಕ್ಲೋಸ್ ಇರೋದ್ರಿಂದ, ಬ್ಯಾಕ್ ಸೈಡಲ್ಲಿ ಜಿಪ್ ಇರೋದ್ರಿಂದ ಬ್ಯಾಕ್ ಸೈಡ್ ಮಾತ್ರ ಓಪನ್ ಇರೋದು. ಹಾಗಾಗಿ ನಾನು ಈ ಪಟ್ಟಿಯಲ್ಲಿ ಬ್ಯಾಕ್ ಸೈಡ್ ಪ್ಲೇನ್ ಇದೆಯಲ್ಲ, ಇದನ್ನ ಒಂದು ಸೈಡ್ ಪ್ಲೇನು ಮತ್ತು ಮಿಡಲಲ್ಲಿ ಪಟ್ಟಿ ಮತ್ತು ಆ ಕಡೆ ಮತ್ತೆ ಪ್ಲೇನ್ ಆ ಥರ ಬರೋ ಥರ ನಾನು ಇದರಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ಇದನ್ನು ನಾನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಮರ್ತು ಹೋಗಿದ್ದೀನಿ, ಹಾಗಾಗಿ ನಾನು ಇವಾಗ ಮತ್ತೆ ಹೇಳ್ತಾ ಇರೋದು.
ಫ್ರಂಟ್ ಪಾರ್ಟಿಗೆ ಕೊಟ್ಟಿರೋ ಈ ಪಟ್ಟಿಯನ್ನು ನಾನು ಫ್ರಂಟ್ ಪಾರ್ಟಿಗೆ ಬರೋ ಥರ ಮಾಡಿಕೊಡಿ. ನಾನು ವಿಡಿಯೋದಲ್ಲಿ ತೋರಿಸೋದಕ್ಕೆ ಮರೆತು ಹೋಗಿದ್ದೀನಿ, ಹಾಗಾಗಿ ನಾನು ಮತ್ತೆ ಹೇಳ್ತಾ ಇರೋದು. ಇಲ್ಲಿ ನಾನು ಬಾಟಮ್ ಪಾರ್ಟಿಗೆ ಪಾಪುದು ವೇಸ್ಟ್ ಏನಿದೆಯೋ ಅಂದರೆ ಮೇಲ್ಗಡೆ ಟಾಪ್ ಪಾರ್ಟಲ್ಲಿ ನಾನು ವೇಸ್ಟನ್ನು ಏನು ಮೆಜರ್ಮೆಂಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಈ ಬಾಟಮ್ ಪಾರ್ಟನ್ನು ಅದೇ ಮೆಜರ್ಮೆಂಟ್ಗೆ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇಲ್ಲಾಂದರೆ ಹೆಚ್ಚು ಕಮ್ಮಿ ಆದರೆ ವೇಸ್ಟ್ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ನಾವು ಟಾಪ್ ಪಾರ್ಟಲ್ಲಿ ಏನು ಮೆಜರ್ಮೆಂಟ್ ವೇಸ್ಟಿಗೆ ರೆಡಿ ಮಾಡ್ಕೊಂಡಿದ್ದೀವೋ ಅದೇ ಮೆಜರ್ಮೆಂಟ್ಗೆ ನಾನು ಇಲ್ಲಿ ಇದನ್ನು ಪ್ಲೀಟ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಪ್ಲೀಟ್ಸನ್ನು ನಾನು ಇವಾಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಬಾಟಮ್ ಪಾರ್ಟ್ದು ಲೈನಿಂಗನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ಮೇಲೆ ಇವಾಗ ನಾನು ಲೈನಿಂಗನ್ನು ಅದ್ರ ಮೇಲ್ಗಡೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಉಲ್ಟಾ ಸೈಡ್ಗೆ. ಲೈನಿಂಗ್ ಅಟ್ಯಾಚ್ ಆದಮೇಲೆ ನಾನು ಇವಾಗ ಟಾಪ್ ಪಾರ್ಟ್ ಮತ್ತು ಬಾಟಮ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ವೇಸ್ಟನ್ನು. ಟಾಪ್ ಪಾರ್ಟ್ಗೆ ಬಾಟಮ್ ಪಾರ್ಟನ್ನು ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಲುಕ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ಯಾಕಲ್ಲಿ ಜಿಪ್ ಕೂರಿಸಿದ್ರೆ ಕ್ಲೋಸ್ ಮಾಡಿದ್ರೆ ರೆಡಿ ಆಗುತ್ತೆ ನಮ್ಗೆ ಅವನು. ಬ್ಯಾಕದು ಎರಡು ಪೀಸನ್ನು ಈ ಥರ ಇಟ್ಕೊಂಡು ಜಿಪ್ಪನ್ನು ಅಲ್ಲಿ ತನಕ ಎಂಡ್ ಮಾಡ್ತೀನಿ, ಅಲ್ಲಿ ತನಕ ಲೂಸ್ ಸ್ಟಿಚ್ ಹಾಕ್ಕೊಂಡು ಅದಾದಮೇಲೆ ರಫ್ ಹೊಡ್ಕೊಂಡು ಸೈಡ್ಸನ್ನು ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸೈಡ್ಸನ್ನು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಫ್ಯಾಬ್ರಿಕನ್ನು ಸಪ್ರೇಟಾಗಿ ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ಲುಕ್ ವೈಸ್ ಮತ್ತು ನೋಡೋದಕ್ಕೆ ಚೆನ್ನಾಗಿರುತ್ತೆ, ಫಿನಿಶಿಂಗ್ ಚೆನ್ನಾಗಿರುತ್ತೆ ಅಂತ. ಜಿಪ್ ಅಟ್ಯಾಚ್ ಮಾಡೋ ವಿಡಿಯೋನ ನೀವು ನನ್ನ ಹಳೆ ವಿಡಿಯೋಗಳಲ್ಲಿ ನೋಡಿರ್ತೀರ, ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಗೌನ್ ಫುಲ್ ರೆಡಿ ಆದಮೇಲೆ ನನಗೆ ಈ ಪಟ್ಟಿ ಸ್ವಲ್ಪ ಇತ್ತು ವೇಸ್ಟಿಗೆ ಆಗೋಷ್ಟು. ಇದನ್ನು ಕೊಟ್ಟರೆ ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಇವಾಗ ಇದನ್ನು ಪಟ್ಟಿಯನ್ನು ಕೊಡ್ತಾ ಇದ್ದೀನಿ. ಈ ಪಟ್ಟಿ ಕೊಡಬೇಕಾದ್ರೆ ಮೇಲ್ಗಡೆ ಅರ್ಧ ಇಂಚ್ ಕೆಳಗಡೆ ಅರ್ಧ ಇಂಚು ಫಿನಿಶಿಂಗ್ಗೋಸ್ಕರ ಎಕ್ಸ್ಟ್ರಾ ಬಿಟ್ಬಿಟ್ಟು ನಾನು ಇವಾಗ ಈ ಥರ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಒಳಗಡೆ ಫೋಲ್ಡ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ವೇಸ್ಟಿಗೆ ಪಟ್ಟಿನ ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಲುಕ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಫ್ರಾಕ್ದು ಫೈನಲ್ ರಿಸಲ್ಟ್ ಈ ಥರ ಇದೆ ನೋಡಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ರಾಮ್ ರಾಮ್.